ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಇವತ್ತು ಒಂದು ಟೊಮೆಟೊ ತೊಕ್ಕು ತಂದಿದ್ದೀನಿ. ಅಂದರೆ ಇದು ದೋಸೆ, ಚಪಾತಿ, ಇಡ್ಲಿ, ನಾನು, ಪರಾಟ, ಅನ್ನ, ಮುದ್ದೆ ಎಲ್ಲದಕ್ಕೂ ಸರಿ. ತುಂಬ ಸಿಂಪಲ್ಲು, ಸಕ್ಕ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ವಿಶೇಷ ಏನು ಅಂದರೆ ನಾನೊಂದು ಪುಡಿ ಮಾಡಿ ಹಾಕಿದ್ದೀನಿ, ಸೀಕ್ರೆಟ್ ಪುಡಿ. ಓಕೆನಾ? ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಬನ್ನಿ ಇವತ್ತೇ ವೀಡಿಯೋಗೆ. ಕೇವಲ 5 ನಿಮಿಷದಲ್ಲಿ ನಮಗೆ ಚಪಾತಿ, ದೋಸೆ, ಪೂರಿ, ಅನ್ನ, ಮುದ್ದೆಗೂ ಸೈ ಈ ಟೊಮೆಟೊ ತೊಕ್ಕು ತಂದಿದ್ದೀನಿ. ಸೊ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ. ಇದು ಥಿಕ್ನೆಸ್ ನೋಡಿ, ಇಲ್ಲಿ ನಾನು ಯಾವುದೇ ಕಡಲೆಕಾಯಿನ ಹುರಿದು ಪೇಸ್ಟ್ ಮಾಡಿ ಹಾಕಿಲ್ಲ, ತೆಂಗಿನಕಾಯಿ ಹಾಕಿಲ್ಲ. ಇಲ್ಲಿ ನಾನು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ಇಲ್ಲಿ ಒಂದು 3 ಜನಕ್ಕೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೀವು ಜನ ನೋಡಿಕೊಂಡು ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ನಾಟಿ ಸಿಗಲಿಲ್ಲ ಅಂದರೆ ನೀವು ಫಾರಮ್ ಟೊಮೆಟೊ ತೊಗೊಂಡು ಅದಕ್ಕೆ ಹುಣಸೆಹಣ್ಣು ಹಾಕೊಳ್ಬೋದು. ಅದನ್ನು ಹೆಚ್ಚಬೇಕಾದ್ರೆ ಸ್ವಲ್ಪ ನೀರು ಬಿಟ್ಕೊಡುತ್ತಲ್ಲ ಟೊಮೆಟೊ, ಅದನ್ನು ಸಹ ಹಾಕ್ಕೊಂಡು 2 ಚಮಚ ಎಣ್ಣೆಗೆ ಚೆನ್ನಾಗಿ ಬಾರಿಸ್ಕೊಟ್ಟಿದ್ದೀನಿ. ಟೊಮೆಟೊ ಸಾಫ್ಟ್ ಆಗೋದು. ಇದಕ್ಕಾದಷ್ಟು ನಾವು ಹಣ್ಣಾಗಿರೋ ಟೊಮೆಟೊ ತೊಗೊಂಡ್ರೆ ಒಳ್ಳೆಯದು. ಮತ್ತು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತಗೊಳ್ಳಿ. ಏನಪ್ಪ ಹುಳಿ ಆಗುತ್ತಾ? ಇಲ್ಲ, ಅಷ್ಟೇ ಪ್ರಮಾಣದ ಟೇಸ್ಟ್ ಇರುತ್ತೆ. ಎಲ್ಲೂ ನಿಮಗೆ ತುಂಬ ಹುಳಿ ಅನಿಸಲ್ಲ. ಇದು ಒಂದು 2 ನಿಮಿಷ ಹುಣಸೆಹಣ್ಣು ಸಾಫ್ಟ್ ಆಗಬೇಕು, ಟೊಮೆಟೊನು ಸಾಫ್ಟ್ ಆಗಬೇಕು, ನಮ್ಮ ಎಣ್ಣೆನ ಸೇರಿಸಿ. ಈ ಸ್ಟೇಜಲ್ಲಿ ಬೇಕಾದರೆ ನೀವು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು. ನಾನು ಉಪ್ಪು ಆ್ಯಡ್ ಮಾಡ್ತೀನಿ. ಸೊ ಇದಕ್ಕೆ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಬ್ಯಾಡಗೆ ಮೆಣಸಿನ್ಕಾಯೋ ಅಥವಾ ಕಾಶ್ಮೀರಿ ಚಿಲ್ಲಿ ದೊಡ್ಡ ಮೆಣಸಿನ್ಕಾಯಿ ಸಿಗುತ್ತೆ, ಅದನ್ನು ಸಹ ಹಾಕ್ಕೊಳ್ಬೋದು. ನನ್ನ ಹತ್ರ ಇಲ್ಲ, ಸೊ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಒಂದು ಅರ್ಧ ಬಟ್ಲಷ್ಟು ಬಿಸಿ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಪೇಸ್ಟ್ ಥರ ಕುದಿಸ್ಕೊಳ್ತಿದ್ದೀನಿ. ಎಷ್ಟು ಚೆನ್ನಾಗಿ ಅದನ್ನು ಕುದಿಯುತ್ತೆ ನಮಗೂ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ನಮ್ಮ ತೊಕ್ಕು. ಇದು ಕೊಂದು ಚೆನ್ನಾಗಿ ಬೆರೆಸೋಣ. ಅಚ್ಕಾರದ ಪುಡಿ ನಾವು ಏನು ಹಾಕಿದ್ದೀವೋ ಅದು, ಮತ್ತು ಟೊಮೆಟೊ, ಹುಣಸೆಹಣ್ಣು ಒಂದಕ್ಕೊಂದು ಬೆರಿಬೇಕು. ಈ ಕಡೆ ಒಂದು ನಾನ್ ಸ್ಟಿಕ್ ಕಡಾಯಿಗೆ ಅರ್ಧ ಚಮಚ ಮೆಂತ್ಯ, 1 ಚಮಚ ಜೀರಿಗೆ, 1 ಚಮಚ 1-1.5 ಚಮಚ ಸಾಸಿವೆ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಹೊಂಬಣ್ಣು ಬರೋವರೆಗೂ. ಇದನ್ನು ಡ್ರೈ ಪೌಡ್ರ್ ಮಾಡಿ ಇಟ್ಕೊಳ್ಬೇಕು. ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್. ನಾವು ಮಾಡ್ತಿರೋ ತೊಕ್ಕಿಗೆ ಹಾಕೋದ್ರಿಂದ 6 ತಿಂಗಳಾದರೂ ನಮ್ಮ ತೊಕ್ಕು ಕೆಡಲ್ಲ. ಸೊ ಈ ಕಡೆ ನೋಡಿ, ಇದು ಒಂದಕ್ಕೊಂದು ಬೆರೆತು ಒಳ್ಳೆ ತೊಕ್ಕು ರೀತಿ ಬಂದುಬಿಟ್ಟಿದೆ. ಇದು ಒಂದು 2 ನಿಮಿಷ ಆರಕ್ಕೆ ಇಡೋಣ. ಓಕೆನಾ? ಆ ಟೈಮಲ್ಲಿ ಅದನ್ನು ನಾನು ಮಿಕ್ಸಿಗೆ ಅದಾರದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ. ಅಂದರೆ ಟೊಮೆಟೊ, ಹುಣಸೆಹಣ್ಣು, ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡ್ರು ಹಾಕಿದ್ವಲ್ಲ, ಅದಕ್ಕೆ ಒಂದು ಕೈ ಹಿಡಿಯಷ್ಟು ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು, ನೀವು ಇದೇ ಸ್ಟೇಜಲ್ಲಿ ಬೆಳ್ಳುಳ್ಳಿ ತಿನ್ನೋರಾದರೆ ಬೆಳ್ಳುಳ್ಳಿ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಬೋದು. ನಾನು ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾಯಿಲ್ಲ. ನೋಡಿ, ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದಕ್ಕೆ ನಾನು ಈ ಸ್ಟೇಜಲ್ಲೂ ಉಪ್ಪು ಹಾಕ್ತಿಲ್ಲ, ನೀವು ಬೇಕಾದರೆ ಹಾಕ್ಕೊಳ್ಬೋದು. ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಡು ಈ ಕಡೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಅದೇ ಕಡಾಯಿಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಮತ್ತು ಒಂದು ಸ್ವಲ್ಪ 2-3 ಚಮಚದಷ್ಟು ಹೆಚ್ಚಾಗಿರೋ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ನಮ್ಮ ಪೇಸ್ಟ್ ನೋಡಿ ಎಷ್ಟು ಚಿಕ್ಕಾಗಿದೆ ಅಂತ ಇದನ್ನು ಹಾಕ್ಬಿಟ್ಟು ಒಂದು 1/4 ಬಟ್ಲಷ್ಟು ಬಿಸಿ ನೀರು ಹಾಕೋಣ. ಆ ಮಿಕ್ಸೀಲಿ ಸ್ವಲ್ಪ ಖಾರ ಎಲ್ಲ ಆಡಿಸ್ಕೊಳೋಕ್ಕೆ ಸ್ವಲ್ಪ ಬಿಸಿನೀರು ಹಾಕೊಳ್ಳೋಣ. ಎಲ್ಲಿ ತಣ್ಣೀರು ಬಳಕೆ ಮಾಡಿಬಿಡಿ. ಇದು ಒಂದು ಕುದಿ ಬಂದಿದ ತಕ್ಷಣ ಅಥವಾ ಸುತ್ತ ಎಣ್ಣೆ ಬಿಟ್ಟಿದ ತಕ್ಷಣ ನಮ್ಮ ಟೊಮೆಟೊ ಹುಣಸೆ ಹಣ್ಣಿನ ತೊಕ್ಕು ರೆಡಿ ಆಗುತ್ತೆ. ಸೊ ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಇಷ್ಟಕ್ಕೆ ಬಿಡ್ಬೋದು, ಬಟ್ ಇದು ಇನ್ನೂ ಎಕ್ಸ್ಟ್ರಾ ಫ್ಲೇವರ್ ಬರಲಿ ಅಂತ ನಾನು ಮೆಂತ್ಯ, ಸಾಸಿವೆ ಮತ್ತು ಜೀರಿಗೆನ ಚಟಪಟ ಅಂತ ಸಿಡಿಸಿದ್ವಲ್ಲ, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ತರ್ತರಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಪೌಡ್ರ್ ಥರ. ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಹೇಳ್ದಂಗೆ ಇದು ಚಪಾತಿ, ಪೂರಿ, ಅನ್ನ, ಅಕ್ಕಿ ರೊಟ್ಟಿ, ನಾನು, ದೋಸೆ, ಇಡ್ಲಿ, ಮುದ್ದೆಗೂ ತಿನ್ಬೋದು. ಅಷ್ಟು ರುಚಿಯಾಗಿರುತ್ತೆ. 6 ತಿಂಗಳಿಟ್ಟರು ಇದು ಕೆಡಲ್ಲ. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಏನಿತ್ತು ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ. ನೋಡಿ ಥಿಕ್ನೆಸ್ ಎಷ್ಟು ಚೆನ್ನಾಗಿದೆ ಅಂತ. ನಾನು ಇನ್ನೆಲ್ಲೂ ಕಾಯಿ ಬಳಕೆ ಮಾಡಿಲ್ಲ, ಕಾಯಿ ಆಗಲಿ ಕೊಬ್ಬರಿ ಆಗಲಿ. ಸೊ ನಿಮ್ಗೇನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ನೀವು ನಿಮ್ಮ ಮನೇಲಿ ಪ್ರಯತ್ನ ಪಡಿ. ನೀವು ಹೇಳಿ ಅವಾಗ ನಿಮ್ಗೆ ಏನು ಅನಿಸ್ತು ಅಂತ. ಎಷ್ಟು ತಿಕ್ಕಾಗಿದೆ ಬನ್ನಿ, ಇದನ್ನು ಕ್ಲೋಸಪ್ ವ್ಯೂ ಹಾಕ್ತೀನಿ ನೋಡಿ ಎಷ್ಟು ತಿಕ್ಕಾಗಿದೆ ಅಂತ. ನಾನು ಯಾಕೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತೆ ಅಂದರೆ ಇದು ಕಲರ್ಗೋಸ್ಕರ. ನಾರ್ಮಲ್ ಅಚ್ಕಾರದ ಪುಡಿ ಹಾಕಿದ್ರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಬಿಟ್ಟು ಇದು ನಮಗಿಂತ ಕಲರ್ ಕೊಡೋಲ್ಲ. ಸೊ ಎಷ್ಟು ತಿಕ್ಕಾಗಿದೆ ನೋಡಿ. ಡೆಫಿನೆಟಾಗಿ ಇದು ಎಲ್ಲದಕ್ಕೂ ಕಾಂಬೋ. ನಾನು ಹೇಳ್ದಂಗೆ ಅಕ್ಕಿ ರೊಟ್ಟಿ, ನಾನು, ಪೂರಿಗೆಲ್ಲ ಕಾಂಬೋ. ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ. ಹುಣಸೆನ ಹಾಕಿದರೆ ತುಂಬ ವಿಶೇಷವಾದ ಟೇಸ್ಟ್ ಕೊಡುತ್ತೆ. ಓಕೆನಾ? ಆ ಪುಡಿ ಹಾಕಿದ್ರೆ ಇನ್ನೂ ವಿಶೇಷವಾದ ಟೇಸ್ಟ್ ಕೊಡುತ್ತೆ. ಓಕೆ, ನೋಡಿದ್ರಲ್ಲ ಹೇಗನ್ನಿಸ್ತು ತೊಕ್ಕು? ಕರೆಕ್ಟ್ ಅಲ್ವಾ ನಾನು ಹೇಮ ಹೇಳಿದ್ದು? ದೋಸೆ, ಚಪಾತಿ, ನಾನು, ಪುಲ್ಕ, ಪರಾಟ ಮತ್ತು ಅಕ್ಕಿ ರೊಟ್ಟಿ, ಮುದ್ದೆ, ಅನ್ನಕ್ಕೂ ಮೊಸರನ್ನಕ್ಕಂತೂ ಸೂಪರ್ ಆಗಿರುತ್ತೆ. ಬರೀ ಅನ್ನಕ್ಕೆ ತುಪ್ಪ ಹಾಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡ್ತೀನಿ ಅಂತ ಭಾವಿಸ್ತಾ ಇರ್ತೀನಿ. ವೀಡಿಯೋ ಇಲ್ಲೇ ಎಂಡ್ ಮಾಡಲ್ಲ. ನಾಳೆ ಇನ್ನೊಂದು ಒಳ್ಳೆ ಸೂಪರ್ ಡೂಪರ್ ವೀಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಂದ ಟೇಕ್ ಕೇರ್, ಬಾಯ್.